ಎಲ್ರಿಗೂ ನಮಸ್ಕಾರ. ಸರಳ ಕನ್ನಡ ಸುಲಭ ವ್ಯಾಕರಣ ತರಗತಿಗೆ ಸ್ವಾಗತ ಸ್ನೇಹಿತರೆ. CTI ಪರೀಕ್ಷೆಯ ತಯಾರಿ ನಡೆಯುತ್ತೀವಿ. ಸಮಯ ಬಹಳಷ್ಟು ಕಡಿಮೆ ಇದೆ. ನೀವು ಹೆಚ್ಚೆಚ್ಚು ಯಾವ ರೀತಿ ಓದಬೇಕು, ಯಾವ ರೀತಿ ನೆನಪಿಟ್ಕೊಳ್ಬೇಕು ಅನ್ನೋಂಥದ್ದು ತುಂಬ ಮುಖ್ಯ ಇಷ್ಟು ದಿನಗಳಲ್ಲಿ, ಇಷ್ಟು ಸಮಯದಲ್ಲಿ. ಹಾಗಾಗಿ ನೀವು ಇಷ್ಟು ದಿನ ಓದಿದ್ದೀರಲ್ಲ, ಅದೆಲ್ಲನೂ ಕೂಡ ಪುನರಾವರ್ತನೆ ಮಾಡ್ಕೊತಾ ಬನ್ನಿ. ಅದಕ್ಕೆ ನಿಮಗೆ ಅನುಕೂಲ ಆಗಲಿ ಅಂತ ಸಾಹಿತ್ಯದ ತರಗತಿಯ ಪುನರಾವರ್ತನೆಯನ್ನು ನಾನು ಮಾಡ್ತಾ ಇದ್ದೀನಿ. ಇಲ್ಲಿ ಇವತ್ತಿನ ತರಗತಿಗೆ ಸಾಮಾನ್ಯ ಕನ್ನಡ ಪುಸ್ತಕದ ಪುಟಗಳನ್ನು ನಾನಿಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಯಾರಿಗಾರು ಸಾಮಾನ್ಯ ಕನ್ನಡ ಪುಸ್ತಕ ಅಗತ್ಯ ಇದ್ದಲ್ಲಿ ನೀವು ಈ ನಂಬರ್ಗೆ ಕರೆ ಮಾಡಿ 7975595215 ಈ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಳಿ. ಜೊತೆಗೆ ಟೆಲಿಗ್ರಾಮ್ ಇದೆ, ಸರಳ ಕನ್ನಡ ಸುಲಭ ವ್ಯಾಕರಣ ಅಂತ. ಆ ಟೆಲಿಗ್ರಾಮು ಕೂಡ ಜಾಯ್ನ್ ಆಗಿ ಮುಖ್ಯ ಅನಿಸಿದ ಅಂಶಗಳನ್ನು ನಾನಲ್ಲಿ ಹಾಕ್ತಾ ಬರ್ತೇನೆ. ಈಗ ನಿನ್ನೆಯ ಒಂದು ಮುಂದುವರೆದ ಭಾಗ ತರಗತಿ. ಹಳೆಗನ್ನಡ ಸಾಹಿತ್ಯದಲ್ಲಿ ನಾವು ಹಲ್ಮಿಡಿ ಶಾಸನವನ್ನು ತಿಳ್ಕೊಂಡ್ವಿ, ಕವಿರಾಜ ಮಾರ್ಗವನ್ನು ತಿಳ್ಕೊಂಡ್ವಿ, ವಡ್ಡಾರಾಧನೆಯನ್ನು ತಿಳ್ಕೊಂಡ್ವಿ. ಅದರ ಪ್ರಮುಖ ಅಂಶಗಳು ಪರೀಕ್ಷೆಗೆ ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ ಸ್ನೇಹಿತರೆ. ಇವತ್ತಿನ ಒಂದು ತರಗತಿಯಲ್ಲಿ ಹಳೆಗನ್ನಡದಲ್ಲೇ ಸಾಹಿತ್ಯದಲ್ಲಿ ಪ್ರಮುಖ ಅಂಶಗಳಾದಂತಹ ಕವಿಗಳನ್ನು ಮತ್ತು ರಾಜಾಶ್ರಯವನ್ನು, ಪ್ರಮುಖ ಸಾಲುಗಳನ್ನು ತಿಳ್ಕೊತಾ ಬರೋಣ. ಮೊದಲನೇದಾಗಿ ನಾವು ಪಂಪನನ್ನು ತೆಗೆದುಕೊಳ್ಳೋಣ. ಈಗಾಗಲೇ ಪಂಪನ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಆದರೂ ಕೂಡ ಪ್ರಮುಖ ಅಂಶ ಅಂತಂದರೆ ಪಂಪ ಕ್ರಿಸ್ತಶಕ 902 ಕಾಲ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ತಂದೆ ಭೀಮಪ್ಪಯ್ಯ, ತಾಯಿ ಅಬ್ಬಣಪ್ಪೆ. ಈತನ ಬಗ್ಗೆ ಪರಿಪೂರ್ಣ ಮಾಹಿತಿ ಸಿಗುವಂಥದ್ದು ನಮಗೆ ಜಿನವಲ್ಲಭನ ಶಾಸನದಲ್ಲಿ. ಆತನ ತಮ್ಮ ಜಿನವಲ್ಲಭ ಅಂತ ಇರ್ತಾನೆ. ಆತ ಪಂಪನ ಬಗ್ಗೆ, ಪಂಪ ಯಾವ ರೀತಿ ಇದ್ದ, ಹೇಗೆ ಕೃತಿಗಳನ್ನು ರಚನೆ ಮಾಡ್ತಿದ್ದ ಅನ್ನುವಂತಹ ಪೂರ್ಣ ಮಾಹಿತಿಯನ್ನು ಒಳಗೊಂಡಂತಹ ಒಂದು ಶಾಸನವನ್ನು ಬರೆಸ್ತಾನೆ. ಅದು ಜಿನವಲ್ಲಭನ ಶಾಸನದಲ್ಲಿ ಪಂಪನ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ. ಇದು ಕೂಡ ಪ್ರಶ್ನೆಯಾಗಿ ಬರ್ಬೋದು. ಪಂಪನ ಬಗ್ಗೆ ಹೆಚ್ಚಿನ ಮಾಹಿತಿ ಇರುವಂತಹ ಶಾಸನ ಯಾವುದು? ಆ ಪಂಪನ ತಮ್ಮನೇ ಬರೆಸಿದಂತಹ ಜಿನವಲ್ಲಭ ಶಾಸನ. ಇಲ್ಲಿ ಪ್ರಮುಖವಾಗಿ ಈತನ ಸ್ಥಳ ವೆಂಗಿಮಂಡಲದ ವೆಂಗಿಪಳು. 2ನೇ ಅರಿಕೇಸರಿಯ ಆಶ್ರಯದಲ್ಲಿ ಈತ ಇರ್ತಾನೆ. ಇವನ ಬಗ್ಗೆ ಮತ್ತೊಂದು ಅಂಶವನ್ನು ನಾವು ತಿಳ್ಕೊಳ್ಬೇಕು ಅಂತಂದರೆ, ಪೊನ್ನನಿಗೆ ಮತ್ತು ರನ್ನನಿಗೆ ಕವಿ ಚಕ್ರವರ್ತಿ ಅನ್ನುವಂಥ ಬಿರುದಿತ್ತು. ಪಂಪನಿಗೆ ಯಾಕಿರಲಿಲ್ಲ ಅಂದರೆ 2ನೇ ಅರಿಕೇಸರಿ ಇವನೇ ಸಾಮಂತ ಅರಸ ಆಗಿರ್ತಾನೆ. ಹಾಗಾಗಿ ಈತ ಸ್ವತಂತ್ರ ರಾಜ ಅಲ್ದಲೇ ಇರೋದ್ರಿಂದ ಪಂಪನಿಗೆ ಕವಿ ಚಕ್ರವರ್ತಿ ಅನ್ನುವಂಥ ಬಿರುದು ಸಿಗಲಿಲ್ಲ. ಆದರೆ ಪೊನ್ನ ಮತ್ತು ರನ್ನ ಯಾರ ಆಶ್ರಯವನ್ನು ಪಡ್ಕೊಂಡಿದ್ರು ಆ ರಾಜರು ಸ್ವತಂತ್ರ ರಾಜರಾಗಿರ್ತಾರೆ. ಹಾಗಾಗಿ ಕವಿ ಚಕ್ರವರ್ತಿ ಅನ್ನುವಂಥ ಬಿರುದನ್ನು ಪಡ್ಕೊಂಡಿರ್ತಾರೆ. ಇದು ಕೂಡ ಪ್ರಶ್ನೆಯಾಗಿ ಬರ್ಬೋದು. ಯಾರು ಇವರಲ್ಲಿ ಕವಿ ಚಕ್ರವರ್ತಿ ಅನ್ನುವಂಥ ಬಿರುದನ್ನು ಪಡ್ಕೊಂಡಿಲ್ಲ ಅಂತ ಪಂಪ, ಪೊನ್ನ, ರನ್ನ ಈ ರೀತಿಯಾಗಿ ಕೊಡ್ತಾರೆ. ಪಂಪ ಕವಿ ಚಕ್ರವರ್ತಿ ಅನ್ನುವಂಥ ಬಿರುದನ್ನು ಪಡ್ಕೊಂಡಿಲ್ಲ ಸ್ನೇಹಿತರೆ. ನಂತರ ಈತನ ಕೃತಿಗಳು ಅಂತ ಬಂದಾಗ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ, ಮತ್ತೊಂದು ಹೆಸರು ಪಂಪ ಭಾರತ. ಯಾಕೆ ಇಲ್ಲಿ ವಿಕ್ರಮಾರ್ಜುನ ವಿಜಯವನ್ನು ಹೆಸರಾಗಿ ತಗೊಂಡ ಪಂಪ ಅಂದರೆ, ಅರ್ಜುನ ತನ್ನ ನಾಯಕನಾಗಿದ್ದರಿಂದ ತನ್ನ ಕೃತಿಯಲ್ಲಿ ಅರ್ಜುನನ ನಾಯಕನನ್ನಾಗಿ ಮಾಡ್ತಾನೆ. ಒಂದಷ್ಟು ಬದಲಾವಣೆಗಳನ್ನು ಪಂಪ ತನ್ನ ಕೃತಿಯಲ್ಲೇ ಮಾಡ್ಕೊತಾ ಬರ್ತಾನೆ. ಅದರಲ್ಲಿ ಅರ್ಜುನ ಇಲ್ಲಿ ಕೃತಿಯಲ್ಲಿ ನಾಯಕನಾಗ್ತಾರೆ. ಹಾಗಾಗಿ ತನ್ನ ಕೃತಿಗೆ ವಿಕ್ರಮಾರ್ಜುನ ವಿಜಯ ಅಂತಲೇ ಹೆಸರನ್ನು ಕೊಡ್ತಾನೆ. ಅದೇ ಪಂಪ ಭಾರತ. ಮತ್ತೊಂದು ಆದಿಪುರಾಣ ಅನ್ನುವಂಥದ್ದು. ಇದು ಜೈನ ಧರ್ಮದ ತತ್ವಗಳನ್ನು ಹೇಳುವಂಥದ್ದು ಮೊದಲ ತೀರ್ಥಂಕರನ ಕಥೆಯಾಗಿರುತ್ತೆ ಆದಿಪುರಾಣ. ಇವೆರಡೂ ಕೃತಿಗಳು ಚಂಪುವಿನಲ್ಲಿ ರಚನೆ ಆಗಿರೋದು. ಇಲ್ಲಿಂದ ಚಂಪು ಪರಂಪರೆ ಕೂಡ ಪ್ರಾರಂಭವಾಯಿತು. ಜೊತೆಗೆ ಆದಿಪುರಾಣ ಅನ್ನುವಂತಹ ಒಂದು ಧಾರ್ಮಿಕ ಪರಂಪರೆ ಪ್ರಾರಂಭ ಆಗುತ್ತೆ. ನೋಡಿ, ಆದಿಪುರಾಣ ಮೊದಲ ಒಂದು ಧಾರ್ಮಿಕ ಕೃತಿ ಎಂಬುದು ಜೈನ ಧರ್ಮದ ಒಂದು ಧಾರ್ಮಿಕ ಪರಂಪರೆ ಪ್ರಾರಂಭವಾಯಿತು. ಇಲ್ಲಿ ಜೈನ ಧರ್ಮದ ತತ್ವಗಳನ್ನು ಹೇಳ್ತಾ ಬಂದರು. ಜೊತೆಗೆ ಒಂದು ಲೌಕಿಕ ಕೃತಿ, ಅದು ಪಂಪ ಭಾರತ. ಒಂದು ಲೌಕಿಕ ಕೃತಿ, ಒಂದು ಆಗಮಿಕ ಕೃತಿ. ಧಾರ್ಮಿಕ ಅಥವಾ ಆಗಮಿಕ ಎರಡೂ ಕೂಡ ಒಂದೇ ಹೆಸರು. ಇದನ್ನು ರಚನೆ ಆಗಿದ್ದನ್ನು ನಾವು ನೋಡ್ಬೋದು. ಇದೇ ಪರಂಪರೆಯನ್ನು ಮುಂದೆ ಬರುವಂತಹ ರನ್ನಕವಿ, ಪೊನ್ನಕವಿ ಇವರೆಲ್ಲರೂ ಕೂಡ ಮುಂದುವರಿಸ್ತಾ ಬರ್ತಾರೆ. ಇದರ ಜೊತೆಗೆ ಇನ್ನೊಂದಷ್ಟು ಮಾಹಿತಿಗಳನ್ನು ಪಂಪನ ಬಗ್ಗೆ ತಿಳ್ಕೊಳ್ಳೋಣ. ನಂತರ ಪೊನ್ನ ಕವಿಯ ಬಗ್ಗೆ ಬರೋಣ. ಪೊನ್ನ ಕವಿ ಕೂಡ ಪಂಪನಷ್ಟು ಪ್ರಸಿದ್ಧವಾದಂಥ ಕೃತಿಗಳು ರಚನೆ ಆಗಲಿಲ್ಲವಾದರೂ ಕೂಡ ಒಂದು ಗುರುತಿಸಬಹುದಾದಂಥ ಕವಿಯಾಗಿ ಉಳ್ಕೋತಾನೆ. ಪೊನ್ನ ಕೂಡ ಜೈನ ಧರ್ಮದ ಕವಿಯಾಗಿರ್ತಾನೆ. ಕ್ರಿಸ್ತಶಕ 920 ಈತನ ಕಾಲ. ಈತ ಮುಮ್ಮಡಿ ಕೃಷ್ಣನ ಆಸ್ಥಾನದ ಕವಿಯಾಗಿದ್ದ. ತುಂಬ ಮುಖ್ಯವಾಗಿರುವಂಥ ಅಂಶ ಇದು ಸ್ನೇಹಿತರೆ. ಯಾರ ಆಶ್ರಯದಲ್ಲಿ ಪೊನ್ನ ಇದ್ದ ಅಂತ ಕೇಳ್ತಾರೆ. ಮುಮ್ಮಡಿ ಕೃಷ್ಣನ ಆಸ್ಥಾನದಲ್ಲಿ ಕವಿಯಾಗಿದ್ದ. ಈತ ರಚನೆ ಮಾಡಿದಂಥ ಕೃತಿಗಳು ಭುವನೈಕ್ಯ ರಾಮಾಭ್ಯುದಯ, ಶಾಂತಿ ಪುರಾಣ, ಜಿನಾಕ್ಷರ ಮಾಲೆ. ಈತನಿಗೆ ಇದ್ದಂಥ ಬಿರುದು
ಕರುಳ್ಗಣ ಸವಣ ಅಂತ. ಅಂದರೆ ಈತ ಜೈನ ಧರ್ಮದ ಒಂದು ಅನುಯಾಯಿ ಕೂಡ ಆಗಿದ್ದು ಧರ್ಮದ ತತ್ವಗಳನ್ನು ಕೂಡ ಇತರರಿಗೆ ಬೋಧನೆ ಮಾಡ್ತಿರ್ತಾನೆ. ಹಾಗಾಗಿ ಈತನನ್ನು ಕರುಳ್ಗಳ ಸವಣ ಅಂತ ಕೂಡ ಕರೀತಾರೆ. ಅಂದರೆ ಕವಿಯಾಗಿದ್ದು ಕೂಡ ಸನ್ಯಾಸಿಯ ರೀತಿಯಲ್ಲಿ ಇರ್ತಾನೆ, ಆದ್ದರಿಂದ ಕರುಳ್ಗಳ ಸವಣ ಅಂತ ಕರಿತಿದ್ರು ಪೊನ್ನ ಕವಿಯನ್ನು. ನಂತರ ಪೊನ್ನನ ಬಗ್ಗೆ ಹೇಳಬೇಕಂದ್ರೆ ಭುವನೈಕ್ಯ ರಾಮಾಭ್ಯುದಯ ಏನಿದೆ, ಇದು ರಾಮಾಯಣದ ಕಥೆಯನ್ನು ಒಳಗೊಂಡಂತಹ ಕೃತಿ. ಆನೆಯ ಮೇಲೆಯೂ ಆಳ ಮೇಲೆಯೂ ಮೆರೆದುದೊಂದೇ ಕೃತಿ ಭುವನೈಕ್ಯ ರಾಮಾಭ್ಯುದಯಂ ಅಂತ ಒಂದು ಕಡೆ ಉಲ್ಲೇಖ ಬರುತ್ತೆ. ತುಂಬ ಪ್ರಸಿದ್ಧವಾದಂಥ ಕೃತಿ. ಆನೆಯ ಮೇಲೆ ಇಟ್ಕೊಂಡು ಇದನ್ನು ಮೆರವಣಿಗೆ ಮಾಡಲಾಯಿತು ಅಂತ ಕೂಡ ಹೇಳ್ತಾರೆ. ಇದು ನಮಗೆ ನೆನಪಿರಬೇಕು. ಇನ್ನು ಶಾಂತಿ ಪುರಾಣ ಶಾಂತಿನಾಥನನ್ನು ಕುರಿತು ಬರೆದಂತಹ ಕೃತಿಯಾಗಿದೆ. ಜೊತೆಗೆ ಇದಕ್ಕೆ ಇನ್ನೂ ಪ್ರಮುಖವಾದಂಥ ಒಂದಷ್ಟು ಅಂಶಗಳನ್ನು ಸೇರಿಸ್ತಾ ಬರೋಣ. ನಂತರ ರನ್ನಕವಿಯ ಕಾಲ ಕ್ರಿಸ್ತಶಕ 949. ಈತ ಕೂಡ ಜೈನ. ಇಲ್ಲಿ ನಾವು ಕನ್ನಡ ಸಾಹಿತ್ಯದಲ್ಲಿ ಬರುವಂತಹ ಮೊದಲು ಬಂದಂತಹ ಎಲ್ಲ ಕವಿಗಳು ಕೂಡ ಜೈನ ಧರ್ಮವನ್ನು ನಾವು ನೋಡ್ಬೋದು. ಇದಕ್ಕೂ ಮೊದಲು ಬೌದ್ಧ ಧರ್ಮದ ಗ್ರಂಥಗಳ ರಚನೆ ಆಗಿದ್ದರೂ ಕೂಡ ಅವ್ಯಾವೂ ನಮಗೆ ಲಭ್ಯ ಆಗಿಲ್ಲ. ಹಾಗಾಗಿ ಜೈನ ಧರ್ಮದವರೇ ನಮಗೆ ಆದಿಯಾಗಿ ಕವಿಗಳಾಗಿ ನಮಗೆ ಕನ್ನಡ ಸಾಹಿತ್ಯದಲ್ಲೇ ಸಿಗ್ತಾ ಬರ್ತಾರೆ. ಮುಧೋಳ ಈತನ ಸ್ಥಳ. ತಂದೆ ಜಿನವಲ್ಲಭೇಂದ್ರ, ತಾಯಿ ಅಬ್ಬಲಬ್ಬೆ. ಚಾವುಂಡರಾಯ ಅತ್ತಿಮಬ್ಬೆ ಆಶ್ರಯವನ್ನು ಕೊಟ್ಟಿರ್ತಾರೆ. ಜೊತೆಗೆ ಸತ್ಯಾಶ್ರಯ ಇರವ ಬಿಡಂಗ ಇವರು ಕೂಡ ರನ್ನನಿಗೆ ಆಶ್ರಯವನ್ನು ಕೊಟ್ಟಿರ್ತಾರೆ. ಚಾಲುಕ್ಯ ಚಕ್ರವರ್ತಿಯಾದಂತಹ ಸತ್ಯಾಶ್ರಯ ಮತ್ತು ಇರವ ಬಿಡಂಗ. ನಂತರ ಈತನ ಕೃತಿಗಳು ನಮಗೆ ಅಜಿತ ಪುರಾಣ, ಅಜಿತನಾಥನ ಕಥೆಯನ್ನು ಒಳಗೊಂಡಿದ್ದು. ನಂತರ ಗದಾಯುದ್ಧ, ಇದನ್ನು ಸಾಹಸ ಭೀಮ ವಿಜಯ ಅಂತ ಕೂಡ ಕರಿತೀವಿ. ಯಾಕೆಂದರೆ ಭೀಮನನ್ನು ಈತ ನಾಯಕನನ್ನಾಗಿ ಮಾಡಿಕೊಂಡ. ಪಂಪ ಹೇಗೆ ಅರ್ಜುನನನ್ನು ಮಾಡಿಕೊಂಡ, ಈತ ಇಲ್ಲಿ ಭೀಮನನ್ನು ನಾಯಕನನ್ನಾಗಿ ಮಾಡಿಕೊಂಡಿದ್ದರೆ ಒಂದಷ್ಟು ಬದಲಾವಣೆಗಳನ್ನು ಮಾಡ್ಕೋತಾನೆ ತನ್ನ ಕೃತಿಯಲ್ಲಿ. ಸಿಂಹಾವಲೋಕನ ಕ್ರಮದಿಂದ ಯಾವ ಕೃತಿ ರಚನೆ ಆಗಿದೆ ಅಂತ ಕೇಳಿದ್ರೆ ಸ್ನೇಹಿತರೆ, ಅದು ಗದಾಯುದ್ಧ. ನಾವೇನು ಫ್ಲ್ಯಾಶ್ ಬ್ಯಾಕ್ ಅಂತ ಕರಿತೀವಿ. ಈಗ ಆಗಿನ ಕಾಲದಲ್ಲೇ ರನ್ನ ತನ್ನ ಕೃತಿಯಲ್ಲಿ ಸಿಂಹಾವಲೋಕನ ಕ್ರಮವನ್ನು ತರ್ತಾ ಬರ್ತಾನೆ. ಅಜಿತ ಪುರಾಣ ಮತ್ತು ಗದಾಯುದ್ಧ ಅನ್ನುವಂಥದ್ದು ಈತನ ಪ್ರಮುಖ ಕೃತಿಗಳು. ಈತನಿಗಿದ್ದಂತಹ ಬಿರುದು ಅಂತಂದರೆ ಕವಿ ಚಕ್ರವರ್ತಿ, ಕವಿಜನ ಚೂಡಾರತ್ನ, ಕವಿ ತಿಲಕ, ಹೀಗೆ ಪ್ರಮುಖವಾಗಿ ಕವಿ ಅಂತ ಬರೋದನ್ನು ನಾವು ಇಲ್ಲಿ ನೆನ್ಪಿಟ್ಕೊಳ್ಬೋದು. ಇಲ್ಲಿ ಪ್ರಮುಖವಾದಂಥ ಅಂಶಗಳನ್ನು ಮಾತ್ರ ಹೇಳ್ತಾ ಇದ್ದೀನಿ. ಇದರ ಬಗ್ಗೆ ನಿಮಗೆ ಸುದೀರ್ಘ ಮಾಹಿತಿ ಬೇಕು ಅಂದರೆ ಈಗಾಗಲೇ ಪಂಪನ ಬಗ್ಗೆ ವಿಡಿಯೋ ಮಾಡಲಾಗಿದೆ, ರನ್ನನ ಬಗ್ಗೆ ವಿಡಿಯೋ ಮಾಡಲಾಗಿದೆ. ಜೊತೆಗೆ ಹಳೆಗನ್ನಡದ ಕವಿಗಳ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಲಾಗಿದೆ. ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡ್ತೀನಿ. ಅದರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮ್ಗೆ ಸಿಗುತ್ತೆ. ಇದು ಪುನರಾವರ್ತನ ತರಗತಿ ಆಗಿದ್ದರಿಂದ ಮುಖ್ಯಾಂಶಗಳನ್ನು ಮಾತ್ರ ನಾನು ಹೇಳ್ತಾ ಬರ್ತಾ ಇದ್ದೀನಿ. ನಂತರ ಬರೋಣ ಕೇಶಿರಾಜನ ಬಗ್ಗೆ. ಕೇಶಿರಾಜ ಅಂದ ತಕ್ಷಣ ನಮ್ಗೆ ನೆನಪು ಬರುವಂಥದ್ದು ಕನ್ನಡದ ಪ್ರಸಿದ್ಧ ವ್ಯಾಕರಣ ಗ್ರಂಥವಾದ ಶಬ್ದಮಣಿ ದರ್ಪಣವನ್ನು ರಚನೆ ಮಾಡಿದಂಥವನು. ಈಗಾಗಲೇ ಕನ್ನಡ ವ್ಯಾಕರಣದ ಬಗ್ಗೆ ಒಂದು ಕೃತಿ ರಚನೆಯಾಗಿತ್ತು. ಅದು ನಾಗವರ್ಮನ ಕೃತಿ ಕರ್ನಾಟಕ ಭಾಷಾಭೂಷಣ ಅನ್ನುವಂಥದ್ದು. ಇದು ಕನ್ನಡದ ವ್ಯಾಕರಣದ ಮೇಲೆ ರಚನೆಯಾದಂಥ ಮೊದಲ ಕೃತಿ. ಆದರೆ ಇಲ್ಲಿ ಒಂದು ಚಿಕ್ಕ ವ್ಯತ್ಯಾಸ ನಾವು ನೆನಪಿಟ್ಕೊಳ್ಬೇಕು. ಇದು ಸಂಸ್ಕೃತ ಭಾಷೆಯಲ್ಲಿ ರಚನೆ ಆಯಿತು. ಆದರೆ ಕನ್ನಡ ವ್ಯಾಕರಣದ ಬಗ್ಗೆ ವಿವರಣೆಯನ್ನು ಕೊಡಲಾಗಿತ್ತು, ಆದರೆ ಸಂಸ್ಕೃತ ಭಾಷೆಯಲ್ಲಿ ರಚನೆ ಮಾಡಲಾಗಿತ್ತು. ಹಾಗಾಗಿ ಕನ್ನಡದಲ್ಲೇ ರಚನೆಯಾದಂತಹ, ಕನ್ನಡ ಭಾಷೆಯಲ್ಲೇ ರಚನೆಯಾದಂತಹ ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂದರೆ ನಾವು ಶಬ್ದಮಣಿ ದರ್ಪಣನ ಬರಿಬೇಕು. ಕನ್ನಡದ ಮೊದಲ ವ್ಯಾಕರಣ ಗ್ರಂಥ ಅಂತ ಹೇಳ್ಬಿಟ್ಟು ನಾಗವರ್ಮನ ಕರ್ನಾಟಕ ಭಾಷಾಭೂಷಣ ಕೊಟ್ಟಿದ್ದಲ್ಲಿ ಅದನ್ನು ನಾವು ಸರಿ ಉತ್ತರ ಅಂತ ತಗೊಳ್ಬೇಕಾಗತ್ತೆ. ಕೇಶಿರಾಜ ಈತನ ಕಾಲ 1260 ಈತನ ಕಾಲ. ಶಬ್ದಮಣಿ ದರ್ಪಣ ಅಲ್ಲದೆ ಇನ್ನು ಹಲವಾರು ಕೃತಿಗಳನ್ನು ಈತ ಬರೆದಿದ್ದಾನೆ. ಅದ್ಯಾವುದೂ ಕೂಡ ಲಭ್ಯ ಇಲ್ಲ. ಚೇಳಪಾಲ ಚರಿತೆ, ಸುಭದ್ರಾಹರಣ, ಕಿರಾತ ಮುಂದಕ್ಕೆ ಇಲ್ಲ. ಇವ್ಯಾವೂ ಕೂಡ ಲಭ್ಯ ಆಗಿಲ್ಲ. ಕಿರಾತ ಅನ್ನುವಂಥ ಕೃತಿಯನ್ನು ಬರೆದಿದ್ರು ಕೂಡ ಲಭ್ಯ ಇಲ್ಲ. ಈತನಿಗೆ ಸುಕವಿ, ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ, ಇದು ತುಂಬ ಮುಖ್ಯ ಸ್ನೇಹಿತರೆ. ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಅನ್ನುವಂಥ ಬಿರುದು ಯಾರಿಗಿತ್ತು ಅಂತ ಕೇಳ್ಬೋದು. ಕೇಶಿರಾಜನಿಗೆ ಆ ಬಿರುದು ಇತ್ತು. ನಂತರ ಈ ಶಬ್ದಮಣಿ ದರ್ಪಣದಲ್ಲಿ ಬರುವಂಥ ಪ್ರಮುಖ ಸಾಲುಗಳು ಕೂಡ ಮುಖ್ಯ ಆಗುತ್ತೆ. ಅದನ್ನು ಕೂಡ ಓದ್ತಾ ಬನ್ನಿ. ಈ ಪ್ರಮುಖ ಅಂಶಗಳಲ್ಲಿ ನಾನು ಹೇಳಿಲ್ಲ. ನೀವು ಕೇಶಿರಾಜನ ಶಬ್ದಮಣಿ ದರ್ಪಣ ಅಂತಲೇ ವಿವರಣೆ ಕೊಟ್ಟಿದ್ದೀನಿ. ಅಲ್ಲಿ ಶಬ್ದಮಣಿ ದರ್ಪಣದ ಪ್ರಮುಖ ಸಾಲುಗಳು ನಿಮಗೆ ಸಿಗುತ್ತೆ. ಕೇಸೆಟ್ಗೂ ಕೂಡ ಅದು ಅನುಕೂಲ ಆಗುತ್ತೆ. ಇನ್ನು ನಂತರ ಬರೋಣ 1ನೇ ನಾಗವರ್ಮ.
ಒಂದನೇ ನಾಗವರ್ಮನ ಹೆಸರು ಕನ್ನಡ ಸಾಹಿತ್ಯದಲ್ಲಿ ತುಂಬ ಮುಖ್ಯ ಆಗುತ್ತೆ. ಯಾಕೆಂದರೆ ಮೊದಲ ಛಂದಸ್ಸಿನ ಗ್ರಂಥವನ್ನು ರಚನೆ ಮಾಡ್ತಾನೆ, ಅದೇ ಛಂದೋಂಬುದಿ. ಅಂದರೆ ಛಂದಸ್ಸಿನ ಒಂದು ಸಮುದ್ರ ಅಂತಲೇ ಹೇಳ್ಬೋದು. ಅಂಬುದಿ ಅಂದರೆ ಸಮುದ್ರ, ಛಂದಸ್ಸಿನ ಒಂದು ಸಮುದ್ರವೇ ಆಗಿತ್ತು ಛಂದೋಂಬುದಿ. ಕನ್ನಡದ ಮೊದಲ ಛಂದಸ್ಸಿಗೆ ಸಂಬಂಧಪಟ್ಟಂಥ ಗ್ರಂಥ ರಚನೆ ಮಾಡಿದವರು ಯಾರು? ಒಂದನೇ ನಾಗವರ್ಮ. ಇಬ್ಬರು ನಾಗವರ್ಮರು ಮುಖ್ಯವಾಗಿ ಬರ್ತಾರೆ ಕನ್ನಡ ಸಾಹಿತ್ಯದಲ್ಲಿ, ಮೂವರು ಅಂತ ಹೇಳ್ತೀವಿ, ಆದರೆ ಮುಖ್ಯವಾಗಿ ಇಬ್ಬರು ನಾಗವರ್ಮರು ಬರ್ತಾರೆ. ಮೊದಲನೇ ನಾಗವರ್ಮ ಛಂದೋಂಬುದಿ ಅನ್ನುವಂತಹ ಮೊದಲ ಛಂದೋ ಗ್ರಂಥವನ್ನು ರಚನೆ ಮಾಡ್ತಾನೆ. ಜೊತೆಗೆ ಕಾದಂಬರಿ ಅನ್ನುವಂಥ ಒಂದು ಕೃತಿಯನ್ನು ಕೂಡ ರಚನೆ ಮಾಡ್ತಾನೆ. ಇದು ಕಾದಂಬರಿ ಅನ್ನುವಂಥ ಕೃತಿ ನೋಡಿ ಇಲ್ಲಿದೆ, ಕರ್ನಾಟಕ ಕಾದಂಬರಿ ಅಂತ ಕರಿತೀವಿ. ಈಗಾಗಲೇ ಸಂಸ್ಕೃತದಲ್ಲಿ ರಚನೆ ಆಗಿರುತ್ತೆ, ಅದನ್ನು ಒಂದು ಆಕರ ಗ್ರಂಥವಾಗಿ ತಗೊಂಡು ಕರ್ನಾಟಕ ಕಾದಂಬರಿ, ಕನ್ನಡ ಕಾದಂಬರಿಯನ್ನು ರಚನೆ ಮಾಡ್ತಾನೆ. ಇದು ಎರಡೂ ಕೂಡ ಮರಿಬಾರ್ದು. ಒಂದನೇ ನಾಗವರ್ಮಂದು ಛಂದೋಂಬುದಿ ಅನ್ನುವಂತಹ ಛಂದಸ್ಸಿನ ಗ್ರಂಥ, ಜೊತೆಗೆ ಕರ್ನಾಟಕ ಕಾದಂಬರಿ ಅನ್ನುವಂತಹ ಕೃತಿಯನ್ನು ಬರ್ತಾನೆ. ಈ ಕಾದಂಬರಿ ಅನ್ನೋ ಕೃತಿ ಕೂಡ ತುಂಬ ಮುಖ್ಯ. ಇಲ್ಲಿ ಬರುವಂತಹ ಪಾತ್ರಗಳನ್ನು ಕೊಟ್ಟು ಯಾವ ಕೃತಿದು ಅಂತ ಕೇಳಲಾಗುತ್ತೆ. ಹಾಗಾಗಿ ಆ ಕೃತಿಯಲ್ಲಿ ಬರುವಂಥ ಪಾತ್ರಗಳನ್ನು ಸ್ವಲ್ಪ ನೋಡ್ಕೊತಾ ಬನ್ನಿ. ನಂತರ ಈತರಿಗಿದ್ದಂಥ ಬಿರುದು ಕವಿರಾಜ, ಕಂದ ಕಂದರ್ಪ, ನೆಗಳ್ದ ಗೋಜ ಅನ್ನುವಂತಹ ಬಿರುದುಗಳು ಇತ್ತು. ಈ ಬಿರುದುಗಳನ್ನು ವಿವರಣೆ ಕೊಡ್ತಾ ಹೋದರೆ ತಡ ಆಗುತ್ತೆ. ಇದಿಷ್ಟು ನೋಡ್ಕೊತ ಬನ್ನಿ ಪರೀಕ್ಷಾ ದೃಷ್ಟಿಯಿಂದ. ಬಿರುದುಗಳು ಕವಿರಾಜ, ಕಂದ ಕಂದರ್ಪ, ನೆಗಳ್ದ ಗೋಜ ಅನ್ನುವಂಥ ಬಿರುದುಗಳಿತ್ತು. ಯಾರಿಗೆ? ಒಂದನೇ ನಾಗವರ್ಮನಿಗೆ. ಈತನ ಕಾಲ ಕ್ರಿಸ್ತ 990 ಈತ ಬ್ರಾಹ್ಮಣ ಕವಿಯಾಗಿದ್ದ. ನಂತರ ಬರೋಣ ಮಲ್ಲಿಕಾರ್ಜುನ. ಮಲ್ಲಿಕಾರ್ಜುನ ಅನ್ನುವಂಥ ಹೆಸರು ಯಾಕೆ ಪ್ರಖ್ಯಾತಿಯನ್ನು ಪಡ್ಕೊಳ್ಳುತ್ತೆ ಕನ್ನಡ ಸಾಹಿತ್ಯದಲ್ಲಿ ಅಂತಂದರೆ, ಕನ್ನಡದ ಮೊದಲ ಸಂಕಲನ ಗ್ರಂಥ ಅಂತಲೇ ಕರಿತೀವಿ, ಅದು ಸೂಕ್ತಿ ಸುಧಾರಣವ. ಇದು ಬಹಳಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಗಮನಿಸಿ. ಕನ್ನಡದ ಮೊದಲ ಸಂಕಲನ ಗ್ರಂಥ ಯಾವುದು ಅಂತಂದರೆ ಸೂಕ್ತಿ ಸುಧಾರಣ. ಸಂಕಲನ ಗ್ರಂಥ ಅಂದರೆ ನಿಮ್ಗೆ ಗೊತ್ತು, ಬೇರೆ ಬೇರೆ ಕವಿಗಳು ಬರೆದಿರೋ ಅಂಥದ್ದನ್ನು ಒಂದು ಕಡೆ ಸಂಪಾದನೆ ಮಾಡಿರೋವಂಥದ್ದು. ಈಗೇನು ಸಂಪಾದನೆ ಅಂತೀವಿ, ಅದು ಸಂಕಲನ ಗ್ರಂಥ ಅಂತೀವಿ. ಸೂಕ್ತಿ ಸುಧಾರಣವ ಅನ್ನುವಂತಹ ಕೃತಿಯನ್ನು ಬರೆದವನು. ಈತ ಕೂಡ ಜೈನ ಕವಿಯಾಗಿದ್ದ. ಈತನ ಕಾಲ ಕ್ರಿಸ್ತ 1240, 13ನೇ ಶತಮಾನದ ಕವಿಯಾಗಿದ್ದ. ಇದಕ್ಕಿರುವಂತಹ ಮತ್ತೊಂದು ಹೆಸರು ಕಾವ್ಯಸಾರ. ಇದನ್ನು ಕೂಡ ಕೇಳ್ಬೋದು ಸ್ನೇಹಿತರೆ. ಸೂಕ್ತಿ ಸುಧಾರಣವ ಕೃತಿಗಿರುವಂತಹ ಮತ್ತೊಂದು ಹೆಸರೇನು ಅಂತಂದರೆ ಕಾವ್ಯಸಾರ. ಅಂದರೆ ಬೇರೆ ಬೇರೆ ಕಾವ್ಯಗಳಲ್ಲಿರುವಂಥ ಮುಖ್ಯ ಸಾರವನ್ನು ತಂದು ಕಲೆ ಹಾಕಿದಂಥ ಕೃತಿ ಇದೆ. ಹಾಗಾಗಿ ಕಾವ್ಯಸಾರ ಅನ್ನುವಂಥ ಹೆಸರನ್ನು ನೋಡಬಹುದು. ಈತನಿಗೆ ಚಿದಾನಂದ ಅನ್ನುವಂಥ ಬಿರುದು ಕೂಡ ಇತ್ತು. ಇದನ್ನು ಕೂಡ ನೆನಪಿಟ್ಕೊಳ್ಬೇಕು. ನಂತರ ಪ್ರಮುಖವಾದಂಥ ಕವಿ ಅಂತಂದರೆ ನಾಗಚಂದ್ರ. ನಾಗಚಂದ್ರ ಇಲ್ಲಿ ಯಾಕೆ ಕನ್ನಡ ಸಾಹಿತ್ಯದಲ್ಲಿ ಮುಖ್ಯನಾಗ್ತಾನೆ ಅಂದರೆ, ಇಷ್ಟು ದಿನಗಳ ಕಾಲ ರಾವಣನನ್ನು ಒಬ್ಬ ಖಳನಾಯಕನನ್ನಾಗಿ ಚಿತ್ರಿಸಲಾಗಿತ್ತು. ಆದರೆ ಮೊದಲ ಬಾರಿಗೆ ನಾಗಚಂದ್ರ ಒಂದು ದುರಂತ ನಾಯಕನನ್ನಾಗಿ, ಆತನ ಮೇಲೆ ಕರುಣೆ ಬರುವ ರೀತಿಯಲ್ಲಿ ಚಿತ್ರಿಸ್ತಾ ಹೋಗ್ತಾನೆ ತನ್ನ ಕೃತಿಯಲ್ಲಿ. ಅದೇ ಯಾವ ಕೃತಿ ಅಂತಂದರೆ ರಾಮಚಂದ್ರ ಚರಿತ ಪುರಾಣ. ಇದು ಕನ್ನಡದ ಮೊದಲ ಜೈನ ರಾಮಾಯಣ ಅನ್ನುವಂತಹ ಹೆಸರಿಗೆ ಇದು ಪಾತ್ರವಾಯಿತು. ಈತನನ್ನು ಅಭಿನವ ಪಂಪ ಅಂತ ಕೂಡ ಕರಿತೇವೆ. ಈತನಿಗಿದ್ದಂಥ ಬಿರುದು ಅಭಿನವ ಪಂಪ. ಈತನ ಕಾಲ ಕ್ರಿಸ್ತ 1000 ಈತನು ಕೂಡ ಜೈನ ಕವಿ. ಬಹಳಷ್ಟು ಜೈನ ಕವಿಗಳನ್ನೇ ನಾವು ಕಾಣ್ಬೋದು. ಒಂದನೇ ನಾಗವರ್ಮ ಮಾತ್ರ ಬ್ರಾಹ್ಮಣ ಕವಿಯಾಗಿ ಕಾಣಿಸ್ತಾ, ಇನ್ನೆಲ್ಲರೂ ಕೂಡ ಇಲ್ಲಿ ಜೈನ ಕವಿಗಳಾಗಿ ಕಾಣಿಸ್ತಾರೆ. ಈತನ ಮತ್ತೊಂದು ಕೃತಿ ಅಂದರೆ ಮಲ್ಲಿನಾಥ ಪುರಾಣ. 2 ಕೃತಿಗಳನ್ನು ರಚನೆ ಮಾಡ್ತೇನೆ. ಒಂದು ಮಲ್ಲಿನಾಥ ಪುರಾಣ, ಮತ್ತೊಂದು ರಾಮಚಂದ್ರ ಚರಿತ ಪುರಾಣ. ಇಲ್ಲೂ ಕೂಡ ಒಂದು ಧಾರ್ಮಿಕ ಗ್ರಂಥ, ಮಲ್ಲಿನಾಥನ ಕಥೆಯನ್ನು ಒಳಗೊಂಡಂತಹ ಮಲ್ಲಿನಾಥ ಪುರಾಣ. ಇನ್ನೊಂದು ಲೌಕಿಕ ಕೃತಿಯಾಗಿರುವಂತಹ ರಾಮಚಂದ್ರ ಚರಿತ ಪುರಾಣ. ಇಲ್ಲಿ ಕೆಲವೊಂದು ಸಾಲುಗಳು ತುಂಬ ಮುಖ್ಯ ಆಗುತ್ತೆ. ಆ ಸಾಲುಗಳನ್ನು ಕೊಡ್ತಾರೆ. ಅಬ್ದಿಯು ಮೂರ್ಮೆ ಕಾಲವಶದಿ ಮರ್ಯಾದೆಯಂ ದಾಂಟದೆ. ಅಂದರೆ ರಾವಣನ ಬಗ್ಗೆ ಒಂದು ಕನಿಕರ ಬರಲಿ ಪ್ರೇಕ್ಷಕರಿಗೆ ಅನ್ನುವಂತಹ ಒಂದು ದೃಷ್ಟಿಯಿಂದ ಅಬ್ದಿಯು ಮೂರ್ಮೆ ಅಂದರೆ ಕಾಲಕ್ಕೆ ಸಮುದ್ರವೇ ತನ್ನ ಎಲ್ಲೆಯನ್ನು ಮೀರಬೇಕಾದ್ರೆ ರಾವಣ ಆ ಸನ್ನಿವೇಶಕ್ಕೆ ಎಲ್ಲೆಯನ್ನು ಮೀರ್ದ ಅನ್ನುವಂಥ ಒಂದು ಉದಾಹರಣೆಗಳನ್ನು ಕೊಡ್ತಾ ಬರ್ತಾನೆ. ನಾಗಚಂದ್ರನನ್ನು ಅರ್ಥಾಂತರ ನ್ಯಾಸ ಅಲಂಕಾರವನ್ನು ಹೆಚ್ಚು ಬಳಸಿದ್ದಕ್ಕೋಸ್ಕರ ನಾಗಚಂದ್ರನನ್ನು ಅರ್ಥಾಂತರ ನ್ಯಾಸಪ್ರಿಯ ಅಂತ ಕೂಡ ಕರಿತೀವಿ ನಾವು. ಅದೇ ಥರ ಲಕ್ಷ್ಮೀಶನನ್ನು, ರಾಘವಾಂಕನನ್ನು, ಹರಿಹರನನ್ನು ರಗಳೆಯ ಕವಿ ಅಂತೀವಿ. ಲಕ್ಷ್ಮೀಶನನ್ನು ಉಪಮಾಲೋಲ ಅಂತ ಕರಿದ್ವಿ. ಅದೇ ರೀತಿಯಾಗಿ ಕುಮಾರವ್ಯಾಸನನ್ನು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂದ್ವಿ. ಅದೇ ಥರ ನಾಗಚಂದ್ರನನ್ನು ಅರ್ಥಾಂತರ ನ್ಯಾಸಪ್ರಿಯ, ಅಲಂಕಾರ ಪ್ರಿಯ ಅಂತ ಕರೆದ್ವಿ ನಾಗಚಂದ್ರನನ್ನು. ಇನ್ನು ಚಾವುಂಡರಾಯನಿಗೆ ಬರೋಣ. ಚಾವುಂಡರಾಯ ಕ್ರಿಸ್ತ 974. ಈತ ಯಾವುದಕ್ಕೋಸ್ಕರ ಪ್ರಸಿದ್ಧಿ ಅಂತ ನಮಗೆಲ್ರಿಗೂ ಗೊತ್ತು. ಈತ ಪ್ರಸಿದ್ಧವಾದಂತಹ ಗೊಮ್ಮಟೇಶ್ವರ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದಕ್ಕೋಸ್ಕರ ಈತ ಪ್ರಸಿದ್ಧಿಯಾಗಿ ಕಾಣ್ತಾನೆ.
ಗಂಗರ 4ನೇ ರಾಚಮಲ್ಲನ ಮಂತ್ರಿಯಾಗಿರ್ತಾನೆ ಈತ ಕೃತಿಯನ್ನು ಬರೀತಾನೆ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ. ತುಂಬ ಮುಖ್ಯ ಪರೀಕ್ಷಾ ದೃಷ್ಟಿಯಿಂದ. ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ. ತ್ರಿ ಅಂದರೆ 3, ಷಷ್ಠಿ ಅಂದರೆ 6, 63 ಮಹಾಪುರುಷರ ಕಥೆಯನ್ನು ಒಳಗೊಂಡಿರುವಂತಹ ಕೃತಿಯೇ ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ. ಇದರಲ್ಲಿ ಬೇರೆ ಬೇರೆ ನೋಡಬಹುದು ನಾವು. ಚಕ್ರವರ್ತಿಗಳ ಕಥೆ ಬರುತ್ತೆ, ತೀರ್ಥಂಕರರ ಕಥೆ ಬರುತ್ತೆ, ಎಲ್ಲ ಒಟ್ಟಾರೆ ಸೇರಿ 63 ಮಹಾಪುರುಷರು ಅಂತ ಕರಿತೀವಿ ಜೈನ ಧರ್ಮದಲ್ಲಿ. ಒಟ್ಟಾರೆ ಎಲ್ಲವನ್ನೂ ಒಳಗೊಂಡಿರೋ ಕೃತಿ ಇದೊಂದೇ. 63 ಶಲಾಕ ಪುರುಷರ ಕಥೆಯನ್ನು ಒಳಗೊಂಡಿರೋ ಕೃತಿ ಯಾವುದು ಅಂತ ಕೇಳಬಹುದು. ಅದು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ. ಇನ್ನೊಂದು ಇದಕ್ಕೆ ಹೆಸರು ಚಾವುಂಡರಾಯ ಪುರಾಣ ಅಂತ ಕೂಡ ಕರಿತೇವೆ. ಇದು ಜೈನ ಧರ್ಮದ ಉತ್ಕೃಷ್ಟವಾದಂತಹ ಗ್ರಂಥ. ಇಲ್ಲಿ ಸಮರ ಪರಶುರಾಮ, ವೀರಮಾರ್ತಾಂಡ, ಪ್ರತಿಪಕ್ಷ ರಾಕ್ಷಸ ಅನ್ನುವಂತಹ ಬಿರುದುಗಳು ಕೂಡ ಈತನಿಗೆ ಇತ್ತು. ಪ್ರೀತಿಯಿಂದ ಜನರು ಆತನನ್ನು ಅಣ್ಣ, ರಾಯ ಅಂತ ಕೂಡ ಕರೀತಾ ಇದ್ರು. ಇದಿಷ್ಟು ಕೂಡ ಚಾವುಂಡರಾಯ ಸಾಹಿತ್ಯಕ್ಕೆ ಸಲ್ಲಿಸಿದಂಥ ಕೊಡುಗೆಯಲ್ಲಿ ಪ್ರಮುಖವಾದಂಥ ಅಂಶ. ಪಂಪನ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಅಂದರೆ ಕನ್ನಡ ಸಾಹಿತ್ಯದ ಆದಿಕವಿ ಪಂಪ, ಈಗಾಗಲೇ ಹೇಳಿದ್ದೇನೆ. ನಾಗರಾಜ ಕವಿಯನ್ನೋನು ಪಸರಿಪ ಕನ್ನಡ ಕೊಡೆಯ ನೋರ್ವನೇ ಸತ್ಕವಿ ಪಂಪನಾವಗಮ್ ಅಂತ ಹೇಳ್ತಾನೆ. ಇದು ಕೂಡ ಪ್ರಶ್ನೆಯಾಗಿ ಬರ್ಬೋದು ಸ್ನೇಹಿತರೆ. ಈ ಸಾಲುಗಳನ್ನು ಕೊಟ್ಟು ಪಂಪನನ್ನು ಈ ರೀತಿ ಹೊಗಳಿದವರು ಯಾರು ಅಂತ ಕೂಡ ಕೇಳ್ಬೋದು. ನಾಗರಾಜ ಕವಿ ಮರಿಬಾರ್ದು. ಪಂಪನನ್ನು ತೀನಂಶ್ರೀಯವರು ಕವಿ ಕುಲ ಗುರು ಅಂತ ಕರೆದಿರೋದನ್ನು ನಾವಿಲ್ಲಿ ಸ್ಮರಿಸ್ಕೊಳ್ಬೋದು. ಇನ್ನು ಚಾಲುಕ್ಯರ 2ನೇ ಅರಿಕೇಸರಿ ಆಸ್ಥಾನದಲ್ಲಿದ್ದ ಗೊತ್ತಿದೆ. ಇನ್ನೊಂದು ಮುಖ್ಯವಾದಂಥ ವಿಷಯ, ಈ ಗಂಗಾಧರಂ ಶಾಸನ ಅಂತ ಈಗಾಗಲೇ ಹೇಳಿದೆ. ಪಂಪನ ತಮ್ಮ ಒಂದು ಶಾಸನವನ್ನು ಕೆತ್ತಿಸ್ತಾ, ಪಂಪನ ಬಗ್ಗೆ ಜನರಿಗೆ ಗೊತ್ತಾಗಲಿ ಅಂತ ಕೆತ್ತಿಸ್ತಾ ಅಂತ. ಅದು ಎಲ್ಲಿ ಸಿಕ್ತು ಅಂದರೆ ಆಂಧ್ರ ಪ್ರದೇಶದ ಕರೀಂನಗರ ಜಿಲ್ಲೆಯ ದೊರೆತ ಪಂಪನ ಶಾಸನ. ಜಿನವಲ್ಲಭ ಶಾಸನ ಅಂದರೂ ಅಂದೆ, ಗಂಗಾಧರ ಶಾಸನ ಅಂತಂದ್ರು ಅದೇ. ಇದು ಪಂಪನ ಜೀವನದ ಬಗ್ಗೆ ಬೆಳಕನ್ನು ಚೆಲ್ಲುತ್ತೆ. ಇನ್ನು ಪಂಪನ ಕಾಲ 902, ಆತನ ರಚನೆಯ ಕಾಲ, ಕೃತಿಯ ರಚನೆ ಆಗಿದ್ದು 941. ಹಾಗಾಗಿ ಪಂಪನ ಕಾಲ ಕೂಡ ಕೆಲವೊಂದು ಪುಸ್ತಕಗಳಲ್ಲಿ 941 ಅಂತಿದೆ. ಅದು ಕೃತಿ ರಚನೆಯಾದಂತಹ ಕಾಲ. ಇನ್ನೊಂದಷ್ಟು ಪ್ರಮುಖವಾದಂತಹ ಸಾಲುಗಳನ್ನು ನಾವಿಲ್ಲಿ ನೋಡ್ಬೋದು. ಈಗಾಗಲೇ ಇದನ್ನೆಲ್ಲ ತಿಳ್ಕೊಂಡಿದ್ದೀವಿ. ಮುಖ್ಯವಾಗಿ ಅರಿಕೇಸರಿಗೆ ಗುಣಾಣವ ಅನ್ನುವಂಥ ಬಿರುದಿತ್ತು. ಹಾಗಾಗಿ ಪಂಪನಿಗೆ ಕವಿತಾ ಗುಣಾಣವ ಅನ್ನುವಂಥ ಬಿರುದು ಬಂತು. ಮತ್ತೊಂದು ಪಂಪನ ಕಾವ್ಯ ಭಾಷೆ ಕೇಳ್ಬೋದು, ಪುಲಿಗೆರೆಯ ತಿರುಳುಗನ್ನಡ. ಆಪ್ಷನ್ ಕೊಡ್ತಾರೆ ಬೇರೆ ಬೇರೆ ಏನೇನೋ. ಆ ಪಂಪ ಕಾವ್ಯಕ್ಕೆ ಬಳಸಿದಂಥ ಭಾಷೆ ಯಾವುದು ಅಂತ ಕೇಳ್ಬೋದು. ಪುಲಿಗೆರೆ ಅದೊಂದು ಪ್ರಾಂತ್ಯ, ಇಲ್ಲಿಂದ ಇಲ್ಲಿವರೆಗೂ ಅಂತ ಇದೆ, ಅದೊಂದು ಪ್ರಾಂತ್ಯ. ಪುಲಿಗೆರೆಯ ತಿರುಳುಗನ್ನಡ ಅಂತ ಕರಿತೀವಿ. ವಿಕ್ರಮಾರ್ಜುನ ವಿಜಯದ ಮತ್ತೊಂದು ಪ್ರಮುಖವಾದಂಥ ಸಾಲು, ಬನವಾಸಿಯ ವರ್ಣನೆಯನ್ನು ಮಾಡ್ಬೇಕಾದ್ರೆ, ಬನವಾಸಿ ತುಂಬ ಪಂಪನಿಗೆ ಮನಸ್ಸು ಸೆಳೆದಂತಹ ಒಂದು ಸ್ಥಳ ಆಗಿದ್ದರಿಂದ ಅರ್ಜುನನ ಮುಖಾಂತರ ಬನವಾಸಿಯ ಒಂದು ವರ್ಣನೆಯನ್ನು ಮಾಡಿಸ್ತಾನೆ. ಪ್ರಸಿದ್ಧವಾದಂಥ ಸಾಲು, ಆರಂಕುಶಮಿಟ್ಟೊಡಂ ನೆನವುದೆನ್ನಮನಂ ಬನವಾಸಿ ದೇಶಮಂ. ಇದು ಯಾವ ಕೃತಿಯ ಸಾಲು ಅಂತ ಕೇಳ್ಬೋದು, ಯಾವ ಕವಿಯ ಸಾಲು ಅಂತ ಕೂಡ ಕೇಳ್ಬೋದು. ಜೊತೆಗೆ ಆದಿಪುರಾಣ ಅನ್ನುವಂಥ ಕೃತಿ ಬರೀತಾನಲ್ಲ ಪಂಪ, ಅದಕ್ಕೆ ಮೂಲ ಯಾವುದು ಅಂದರೆ ಜಿನಸೇನಾಚಾರ್ಯರು ಈಗಾಗಲೇ ಪೂರ್ವ ಪುರಾಣ ಅನ್ನುವಂಥ ಕೃತಿಯನ್ನು ಬರೆದಿರ್ತಾರೆ. ಅದನ್ನು ಆಕಾರವಾಗಿಟ್ಕೊಂಡು ಪಂಪ ತನ್ನ ಕೃತಿಯನ್ನು ಬರೀತಾನೆ. ಇಲ್ಲಿ ಆದಿಪುರಾಣದಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳನ್ನು ಕೊಟ್ಟು ಯಾವ ಕೃತಿ ಇದು ಅಂತ ಕೇಳ್ಬೋದು ಸ್ನೇಹಿತರೆ. ಜೊತೆಗೆ ಪ್ರಸಂಗವನ್ನು ಕೊಡ್ಬೋದು. ಉದಾಹರಣೆಗೆ ನೋಡಿ, ಭರತ ಬಾಹುಬಲಿಯರ ಪ್ರಸಂಗ ಬರುವಂಥ ಕೃತಿ ಯಾವುದು, ಅಥವಾ ವಜ್ರಜಂಗ ಶ್ರೀಮತಿ ದಂಪತಿಗಳು ಬರುವಂತಹ ಕೃತಿ ಯಾವುದು, ಅಥವಾ ನೀಲಾಂಜನೆಯ ನೃತ್ಯ ಪ್ರಸಂಗ ಬರುವಂಥ ಕೃತಿ ಯಾವುದು ಅಂತ ಕೇಳ್ಬೋದು. ಆದಿಪುರಾಣದಲ್ಲಿ ಈ ಎಲ್ಲ ಸನ್ನಿವೇಶಗಳು ಕೂಡ ಬರುತ್ತೆ, ಅದನ್ನು ನೆನ್ಪಿಟ್ಕೋಬೇಕು. ಜೊತೆಗೆ ವಿಕ್ರಮಾರ್ಜುನ ವಿಜಯ ಕೃತಿಯ ಒಂದಷ್ಟು ಪ್ರಮುಖವಾದಂಥ ಸಾಲುಗಳಂತಂದರೆ, ನೆನೆ ಒಡೆ ಕರ್ಣನಂ ನೆನೆಯ. ಅಂದರೆ ಇಲ್ಲಿ ನಮಗೆ ಅರ್ಜುನನನ್ನಾಗಿ ನಾಯಕನನ್ನಾಗಿ ಮಾಡಿಕೊಂಡ ಯಾರು ಪಂಪ, ಆದರೂ ಕೂಡ ಅವನ ಮನಸ್ಸು ಪೂರ್ಣವಾಗಿ ಸೆಳೆದಿರೋದು ಕರ್ಣನ ಕಡೆಗೆ. ಹಾಗಾಗಿ ಅಲ್ಲಲ್ಲಿ ಕರ್ಣನನ್ನು ಬಹಳಷ್ಟು ಹೊಗಳಿರುವಂಥ ಸಾಲುಗಳು ನಮಗೆ ಕಾಣಿಸುತ್ತೆ. ನೆನೆ ಒಡೆ ಕರ್ಣನಂ ನೆನೆಯ ಅನ್ನುವಂಥ ಕಡೆ ಕರ್ಣನ ಮೇಲೆ ಅತಿಯಾದಂಥ ಪ್ರೀತಿ ಇದೆ ಪಂಪನಿಗೆ ಅನ್ನೋದು ಗೊತ್ತಾಗುತ್ತೆ. ಕರ್ಣ ರಸಾಯನ ಮಲ್ತೆ ಭಾರತಂ, ಅಂದರೆ ಕರ್ಣನನ್ನು ಹೊರತುಪಡಿಸಿ ಭಾರತವೇ ಇಲ್ಲ ಅಂತ ಹೇಳುವಂಥದ್ದು ಕರ್ಣನನ್ನು ಹೊಗಳಿರೋದು ಇಲ್ಲಿ ಕಾಣ್ಬೋದು. ಈ ಸಾಲುಗಳನ್ನು ಕೊಟ್ಟು ಯಾವ ಕೃತಿ ಇದು ಅಂತ ಕೇಳ್ತಾರೆ, ವಿಕ್ರಮಾರ್ಜುನ ವಿಜಯ ಕೃತಿಯ ಸಾಲುಗಳಿವು. ನಂತರ ರನ್ನನ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಒಂದಷ್ಟು ಪ್ರಶ್ನೆಗಳನ್ನು ನೀವು ನನಗೆ ಸೆಂಡ್ ಮಾಡಿದರೆ ಇದಕ್ಕೆ ಆನ್ಸರ್ ಹೇಳಿ ಅಂತ ಅದ್ರದ್ದು ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಇದೊಂದು ಪ್ರಶ್ನೆಯನ್ನು ಕೇಳಿದ್ರಿ, ಕುಳಿರ್ಗಾಳಿ ಎನ್ನುವುದು ಇದು ಏನು ಅಂತ ಆಯ್ಕೆಗಳನ್ನ ನೋಡೋಣ. ಶಿಥಿಲದ್ವಿತ್ವ, ಒತ್ತಕ್ಷರ, ಸಂಯುಕ್ತಾಕ್ಷರ, ಸಬಿಂದುಕಾಕ್ಷರ ಅಂತ. ಇಲ್ಲಿ ನಮಗೆ ಶಿಥಿಲದ್ವಿತ್ವ, ಸಂಯುಕ್ತಾಕ್ಷರ, ಒತ್ತಕ್ಷರ ಅಂತ ಇದೆ.
ಮುಖ್ಯವಾಗಿ ವರ್ಣಮಾಲೆಯಲ್ಲಿ. ಆದರೆ ಶಿಥಿಲ ದ್ವಿತ್ವ ಅಂದರೆ ನಿಮಗೇನು ಅಂತ ಮೊದಲು ಗೊತ್ತಾಗಬೇಕು. ಸ್ನೇಹಿತರೆ, ದ್ವಿತ್ವ ಅಂದರೆ ಒತ್ತಕ್ಷರ. ಇಲ್ಲಿದೆ ನೋಡಿ, ದ್ವಿತ್ವ ಅಂದರೆ ಒತ್ತಕ್ಷರ ಅಂತ ಕರಿತೀವಿ. ದ್ವಿತ್ವಾಕ್ಷರ ಅಂದರೂ ಅದೇ, ಒತ್ತಕ್ಷರ ಅಂತ ಕೂಡ ಕರೆದ್ರು ಅದೇ ಆಗುತ್ತೆ. ಇಲ್ಲಿ ದ್ವಿತ್ವಾಕ್ಷರ ಶಿಥಿಲವಾಗಿರುತ್ತೆ. ಶಿಥಿಲ ಅಂತಂದರೆ ಅದು ಉಚ್ಚಾರಣೆ ಇಲ್ದಂಗೆ ಆಗುತ್ತೆ. ಈ ಕುಳಿರ್ ಗಾಳಿ, ಉದಾಹರಣೆಗೆ ನೋಡಿ, ಸರಳವಾಗಿ ಹೇಳಬೇಕು ಅಂದರೆ ಅಪ್ಪ ಅನ್ನುವಂಥ ಒಂದು ಪದ, ಇಲ್ಲಿ ಒತ್ತಕ್ಷರ ಇದೆ. ಆದರೆ ಆಡು ಭಾಷೆಯಲ್ಲಿ ನಾವೇನಂತೀವಿ, ಅಪ ಅಪ ಅಂತೀವಷ್ಟೇ. ಅಪ್ಪ ಅಂತ ಒತ್ತಿ ಹೇಳ್ದಲೇ ಇರ್ಬೋದು ಕೆಲವೊಂದು ಸನ್ನಿವೇಶದಲ್ಲಿ. ಆ ಒತ್ತಕ್ಷರವನ್ನು ಒತ್ತಿ ಹೇಳ್ದಲೇ ಇರೋದೇ ಶಿಥಿಲ ದ್ವಿತ್ವ. ಅದು ನಾವು ಹೆಚ್ಚಾಗಿ ಎಲ್ಲಿ ಕಂಡು ಬರುತ್ತೆ ಅಂದರೆ ನೋಡಿ, ಗಮನಿಸ್ಬೇಕು ನೀವು, ಅರ್ಕಾವತ್ತು ಎಲ್ಲಿರುತ್ತೆ, ಆ ಅರ್ಕಾವತ್ತಿದ್ದಾಗ ಹೆಚ್ಚಾಗಿ ಶಿಥಿಲ ದ್ವಿತ್ವಗಳನ್ನು ನಾವು ಗುರುತಿಸ್ತಾ ಬರ್ತೀವಿ. ಇದ್ರ ಜೊತೆಗೆ ಇನ್ನಷ್ಟು ಒಂದಷ್ಟು ಪಟ್ಟಿ ಇದೆ ವ್ಯಾಕರಣಾಂಶದಲ್ಲಿ, ಎಲ್ಲೆಲ್ಲಿ ಶಿಥಿಲ ದ್ವಿತ್ವ ಕಾಣಿಸುತ್ತೆ ಅಂತ. ಅದಕ್ಕೆ ಅಷ್ಟೊಂದು ಬೇಡ ನಿಮಗೆ. ಅರ್ಕಾವತ್ ಇರುವಂಥ ಕಡೆ ಶಿಥಿಲ ದ್ವಿತ್ವಗಳಿರುತ್ತೆ ಅಂತ ನಿಮಗೆ ನೆನಪಿರಲಿ. ಯಾಕೆ ಇದನ್ನು ಶಿಥಿಲ ದ್ವಿತ್ವ ಅಂತ ಕರಿತೀವಿ ಅಂತಂದರೆ, ನೀವು ಅರ್ಕಾವತ್ತನ್ನು ಅರ್ಕಾವತ್ತು ಲೋಪ ಮಾಡಿ ಕೂಡ ಕನ್ನಡದಲ್ಲಿ ಒತ್ತಕ್ಷರವಾಗಿ ಬಳಸ್ಬೋದು. ಉದಾಹರಣೆಗೆ ನಾನು ಹೇಳ್ತೀನಿ, ಪರ್ವತ. ಪರ್ವತ ಅಂತ ಕನ್ನಡದಲ್ಲಿ ಅರ್ಕಾವತ್ತಿಲ್ದಲೇ ಬರಿಬೋದು ನೋಡಿ, ಪರ್ವತ. ಇಲ್ಲಿ ರಾಗೆ ವಾವತ್ ಕೊಡ್ತಾ ಇದ್ದೀನಿ, ಅರ್ಕಾವತ್ ಬದಲು ಪರ್ವತ ಹೀಗೂ ಕೂಡ ಬರಿಬೋದು ನೋಡಿ. ಇದು ಕೂಡ ಪರ್ವತ. ವಾ ಆದಮೇಲೆ ಅರ್ಕಾವತ್ತಿದೆ, ಇಲ್ಲಿ ರಾಗೆ ವಾವತ್ತಿದೆ, ಎರಡೂ ಕೂಡ ಪರ್ವತ. ಇದು ಅರ್ಕಾವತ್ತನ್ನು ಲೋಪ ಮಾಡಿ ನಾವು ಒತ್ತಕ್ಷರವಾಗಿ ಬಳಸಬೇಕಾದ್ರೆ ಈ ರೀತಿಯ ಒಂದು ಒತ್ತಕ್ಷರವನ್ನು ನಾವು ಬಳಸ್ತೀವಿ. ಹಾಗಾಗಿ ನಾವಿಲ್ಲಿ ಅರ್ಕಾವತ್ತು ಶಿಥಿಲ ದ್ವಿತ್ವವಾಗಿದೆ ಅಂದರೆ ಇಲ್ಲಿ ಅರ್ಕಾವತ್ತಿದೆ, ಕುಳಿರ್ ಗಾಳಿ ಅಂತ ಓದಬೇಕಾದ್ರೆ ಕುಳಿರ್ ಗಾಳಿ ಅಂತ ಓದ್ತೀವಷ್ಟೇ. ಅಂದರೆ ತೇಲಿಸಿ ಉಚ್ಚಾರಣೆ ಮಾಡುವಂಥದ್ದನ್ನು ನಾವು ಶಿಥಿಲ ದ್ವಿತ್ವ ಅಂತ ಕರಿತೀವಿ. ಮತ್ತೊಂದು ಪ್ರಶ್ನೆಯನ್ನು ಹಾಕಿದ್ದೀರಾ, ಆದ್ದರಿಂದ ಎನ್ನುವುದು ಭಾವಸೂಚಕ ಅವ್ಯಯ ಅಲ್ಲ, ತಪ್ಪಾಗುತ್ತೆ. ಆದ್ದರಿಂದ ಅನ್ನುವಂಥದ್ದು ಸಂಬಂಧವನ್ನು, ಎರಡು ಪದಗಳ ನಡುವೆ ಸಂಬಂಧವನ್ನು ಸೂಚಿಸುವ, ಎರಡು ವಾಕ್ಯಗಳ ನಡುವೆ ಸಂಬಂಧವನ್ನು ಸೂಚಿಸೋದ್ರಿಂದ ಅದನ್ನು ನಾವು ಸಂಬಂಧಾರ್ಥಕ ಅವ್ಯಯ ಅಂತ ಕರಿತೀವಿ. ಹಾಗಾಗಿ ರೈಟ್ ಆನ್ಸರ್ನು ಸಂಬಂಧಾರ್ಥಕ ಅವ್ಯಯವಾಗುತ್ತೆ. ಇನ್ನು ನಂತರ ಈ ಪ್ರಶ್ನೆ ಈಗಾಗಲೇ ನಾನು ತರಗತಿಯಲ್ಲಿ ಹೇಳಿದ್ದೀನಿ. ತಥ್ಯ ವಿಷಯಕ ಅಂದ್ರೇನು, ವೈಚಾರಿಕ ಅಂದ್ರೇನು, ವೈಕಲ್ಪಿಕ ಅಂದ್ರೇನು, ಅನುಗತ ಅಂದ್ರೇನು, ಇದೆಲ್ಲದ್ರ ಬಗ್ಗೆನೂ ವಿಡಿಯೋ ಮಾಡಲಾಗಿದೆ. ವಿಡಿಯೋ ನೋಡಿದ್ರೆ ನಿಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಯಾಕಂದರೆ ಉದಾಹರಣೆಗಳ ಮೂಲಕ ಅಲ್ಲಿ ಹೇಳಿದ್ದೀನಿ. ಹಾಗಾಗಿ ನೀವು ಆ ಪ್ರಶ್ನೆಗೆ ವಿಡಿಯೋನ ನೋಡಿ ಅಂತ ಹೇಳ್ತಾ, ಈ ರೀತಿಯ ಪ್ರಶ್ನೆಗಳು ನಿಮಗೂ ಗೊಂದಲ ಇದ್ದಲ್ಲಿ ನನ್ನ ನಂಬರ್ಗೆ ಕಳಿಸ್ಕೊಡಿ. ಆಗಲೇ ಹೇಳಿದೆ, ನಂಬರ್ ಹೇಳಿದ್ದೀನಿ, ಆ ನಂಬರ್ಗೆ ಕಳಿಸ್ಕೊಡಿ. ಪುಸ್ತಕದ ಮಾಹಿತಿ ಬೇಕಂದ್ರೂ ಕೂಡ ಆ ನಂಬರ್ಗೆ ಕಳಿಸ್ಕೊಡಿ. ಕಮೆಂಟ್ ಬಾಕ್ಸಲ್ಲಿ ನಂಬರನ್ನು ಕೊಡಲಾಗಿರುತ್ತೆ, ಅದಕ್ಕೆ ಕಳಿಸ್ಕೊಡಿ ಅಂತ ಹೇಳ್ತಾ, ಈ ತರಗತಿ ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಯಾವ ರೀತಿಯ ತರಗತಿ ಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಸಾಧ್ಯವಾದಷ್ಟು ಕೂಡ ವಿಡಿಯೋಗಳನ್ನು ಮಾಡುವಂಥ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ, ಜೊತೆಗೆ ಪುಸ್ತಕದ ಬೆಲೆ ಅತಿ ಹೆಚ್ಚಿನದಾಗಿ ಕೊಟ್ಟು ತೊಗೊಳ್ಕೋಬೇಡಿ. ಪುಸ್ತಕದ ಬೆಲೆ 360 ಇರೋದ್ರಿಂದ ಡಿಸ್ಕೌಂಟ್ ಕೇಳಿ ಪುಸ್ತಕವನ್ನು ಪಡ್ಕೊಳ್ಳಿ. ಬಹಳಷ್ಟು ಜನ ಹೇಳಿದ್ರಿ ಅದಕ್ಕಿಂತ ಹೆಚ್ಚಿನ ಬೆಲೆ ಕೊಟ್ಟು ತೊಗೊಳ್ತಿದ್ವಿ ಅಂತ. ಖಂಡಿತ ಅದರ ಅಗತ್ಯ ಇಲ್ಲ. 2-3 ದಿನ ಕೊರಿಯರ್ ಮುಖಾಂತರ ಬರೋದು ತಡ ಆಗ್ಬೋದಷ್ಟೇ. ಅದ್ರ ಬದಲು GK ಪೇಪರನ್ನು ಕೂಡ ನೀವು ಓದ್ತಾ ಇರ್ಬೋದು. ಹಾಗಾಗಿ ಹೆಚ್ಚಿನ ಬೆಲೆ ಕೊಟ್ಟು ತೊಗೊಳ್ಬೇಡಿ ಅಂತ ಹೇಳ್ತಾ, ಜೊತೆಗೆ ಸಾಧನ ಬುಕ್ ಸ್ಟೋರಲ್ಲೂ ಕೂಡ ಲಭ್ಯ ಇದೆ, ಡಿಸ್ಕೌಂಟಲ್ಲೇ ಲಭ್ಯ ಇದೆ ಪುಸ್ತಕ, ಅಲ್ಲೂ ಕೂಡ ನೀವು ಪಡ್ಕೊಳ್ಬೋದು. ಇದಿಷ್ಟನ್ನು ಹೇಳ್ತಾ, ಮುಂದಿನ ತರಗತಿಯಲ್ಲಿ ರನ್ನ ಕವಿಯಿಂದ ಮುಂದುವರೆದಂತಹ ಪ್ರಮುಖ ಅಂಶಗಳನ್ನು ತಿಳ್ಕೊತಾ ಬರೋಣ. ವಂದನೆಯೊಂದಿಗೆ ಲಕ್ಷ್ಮೀ ಅಭಿರಾಮ್.